ಕೆಲವೊಂದು ಸಾರಿ ಅನಿಸುತ್ತೆ ಜೀವನ ತುಂಬ ಕಷ್ಟ, ಯಾರೂ ನಮ್ಮನ್ನು ಅರ್ಥ ಮಾಡ್ಕೋತಿಲ್ಲ, ನಾವೊಬ್ಬರೇ ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಆದರೆ ಇದು ನಿನ್ನ ಅಂತ್ಯ ಅಲ್ಲ, ಇದು ಒಂದು ಅಧ್ಯಾಯ ಅಷ್ಟೇ. ನಿನ್ನ ಕಷ್ಟ, ನಿನ್ನ ಹೋರಾಟ ಯಾವುದು ವ್ಯರ್ಥ ಆಗೋದಿಲ್ಲ. ನಿನ್ನ ಕಷ್ಟ ನಿನ್ನನ್ನು ವೀಕ್ ಮಾಡೋದಿಲ್ಲ, ಬದಲಾಗಿ ನಿನ್ನನ್ನು ಸ್ಟ್ರಾಂಗ್ ಮಾಡುತ್ತೆ. ಆ ಕಷ್ಟ ನಿನಗೊಂದು ಪಾಠ ಹೇಳಿಕೊಡುತ್ತೆ. ನಿನ್ನನ್ನು ನೀನು ನಂಬು, ನಿನ್ನಲ್ಲಿ ಎದ್ದು ನಿಲ್ಲುವ ಶಕ್ತಿ ಇದೆ, ಎದ್ದೇಳು, ಮುಂದೆ ಸಾಗು. ಎಲ್ಲರೂ ಕೈ ಬಿಟ್ಟಾಗ ನಿನ್ನ ಮೇಲೆ ಅಚಲವಾದ ನಂಬಿಕೆ ಇರಲಿ ಅಂತ ಆ ಲೆಸನನ್ನು ತಗೊಂಡು ಮುಂದುವರಿ. ಎಲ್ಲರೂ ನಿನ್ನ ಕನಸುಗಳನ್ನು ಕೇಳಿ ನಗಬಹುದು, ಯಾಕೆಂದರೆ ಸಣ್ಣ ಸಣ್ಣ ಕನಸುಗಳನ್ನು ದೊಡ್ಡದಾಗಿ ವಿಜೃಂಭಣೆ ಮಾಡೋದಕ್ಕೆ ಬರ್ತಾನೆ ಚಿಲ್ಲರೆ ಕಾಸಿನವನು ಅನ್ಬೋದು. ಬಟ್ ನಿನ್ನ ಕನಸು ನಿನಗೆ ದೊಡ್ಡದು, ಅದಕ್ಕೆ ನೀರನ್ನು ಹಾಕಬೇಕಾದಂತಹ ಕೆಲಸ ನೀನೇ ಮಾಡಬೇಕು. ಹಾಗಾಗಿ ಇವತ್ತು ನೀನು ಹಿಂದೆ ತೀರ್ಮಾನ ಮಾಡು, ಈ ಕ್ಷಣವೇ ತೀರ್ಮಾನ ಮಾಡು. ನಾನು ಎದ್ದು ನಡೀತೀನಿ, ಬೆಳಿತೀನಿ, ಮುಂದೊಂದು ದಿನ ಎಲ್ಲರೂ ತಿರುಗಿ ನನ್ನ ನೋಡಬೇಕು ಅನ್ನೋ ಶಪಥ, ದೃಢ ನಿರ್ಧಾರ ನಿನ್ನಲ್ಲಿರಬೇಕು. ಯಾಕಂದರೆ ನಿನ್ನ ಕತೆ ಇನ್ನೂ ಮುಗ್ದಿಲ್ಲ, ಈಗ ಶುರುವಾಗ್ತಾ ಇದೆ. ನೀನೀಗ ನೋವಿನಲ್ಲಿ ಇರಬಹುದು, ಕಷ್ಟದಲ್ಲಿ ಇರಬಹುದು, ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿರ್ಬೋದು, ನಿನಗೆ ಒಂಟಿ ಅನಿಸ್ಬೋದು, ನಾನು ತುಂಬ ಚೀಪ್ ಆಗ್ಬಿಟ್ನ ಸೊಸೈಟಿನಲ್ಲಿ ಅಂತ ಕೂಡ ಅನಿಸ್ಬೋದು, ತುಂಬ ನೆಲ ಕಚ್ಚಿರ್ಬೋದು. ಆದರೆ ನಿನ್ನಲ್ಲಿ ಒಂದು ಅಪಾರವಾದಂತಹ ಶಕ್ತಿ ಇದೆ. ಆ ಶಕ್ತಿಯನ್ನು ನಿನಗೆ ದಯಪಾಲಿಸ್ತವನು ಆ ಭಗವಂತ. ಅದರ ಮೇಲೆ ನಿನಗೆ ನಂಬಿಕೆ ಇರಲಿ, ಯಾಕೆಂದರೆ ಭಗವಂತ ಕೊಟ್ಟದ್ದನ್ನು ಯಾವತ್ತೂ ಕಿತ್ಕೊಳ್ಳೋದಿಲ್ಲ. ಅದರ ಮೇಲೆ ಅಚಲವಾದ ನಂಬಿಕೆ, ಫೋಕಸ್ ನಿನಗೆ ಇದ್ದರೆ, ನಾನು ಬೆಳಿತೀನಿ ಅನ್ನೋ ದೃಢ ಸಂಕಲ್ಪ ನಿನ್ನಲ್ಲಿ ಇದ್ದರೆ, ಪ್ರತಿದಿನ ಪ್ರಯತ್ನ ಮಾಡು, ಸ್ವಲ್ಪ ಸ್ವಲ್ಪವೇ ಪ್ರಯತ್ನ ಮಾಡು. ಯಾರು ಕೂಡ ನಿನ್ನನ್ನು ಅಲುಗಾಡಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಸಣ್ಣ ಬೀಜದಿಂದ ಹಲಸಿನ ಮರ, ಆಲದ ಮರ, ಹತ್ತಿಯ ಮರಗಳು ಉದ್ಭವ ಆಗುತ್ತೆ. ಅದನ್ನು ಯಾವತ್ತೂ ಮರಿಬೇಡ. ಹಾಗಾಗಿ ನಿನ್ನ ಆತ್ಮವಿಶ್ವಾಸ, ದೇವರ ಮೇಲಿನ ಭಕ್ತಿ, ನಿಷ್ಠೆ, ನಿನ್ನ ಕಾಯಕದಲ್ಲಿ ಶ್ರದ್ಧೆ, ಇದು ನಿನ್ನ ಜೊತೆಗಿದ್ದೇ ಆದರೆ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ನೀನು ಹೇಗೆ ಒಂದು ಕುದುರೆಗೆ ಮುಖವಾಡವನ್ನು ಹಾಕಿ ನಾವು ಮುಂದೆ ಓಡಿಸ್ತಾ ಹೋಗ್ತೀವಿ, ಹಾಗೆ ನಿನ್ನ ಪಾಡಿಗೆ ನೀನು ಕಾರ್ಯಮಗ್ನನೇ ಆದಲ್ಲಿ ನಿನ್ನನ್ನು ತಡೆಯೋರು ಯಾರೂ ಇಲ್ಲ. ಒಂದಲ್ಲ ಒಂದು ದಿನ ಬೆಳೆದೇ ಬೆಳಿತೀಯ. ಸೊ ಬಿ ಪಾಸಿಟಿವ್.